Hey everyone, this is Tejas from Tech in Kannada. Oh, ಸಾರಿ, ನನ್ನ ಚಾನಲ್ ಟೆಕ್ ಔಟ್ ಬಾಕ್ಸ್ ಅಲ್ವಾ. ಸೊ ಟೆಕ್ ಇನ್ ಕನ್ನಡ ವೀಡಿಯೋಸ್ ನೋಡಿ ಬಾಯಿಗೆ ಅದೇ ಬರುತ್ತೆ. ನಾನು ಟೆಕ್ ಇನ್ ಕನ್ನಡ ವೀಡಿಯೋಸ್ ನೋಡ್ತಾ ಇರ್ತೀನಿ. ಸೊ ನನ್ನ ವೀಡಿಯೋಸ್ನ ಹೆಂಗೆ ಅಪ್ಲೋಡ್ ಮಾಡೋದು, ಅವರು ಸಂದೀಪ್ ಅಣ್ಣ ಕ್ಲೀನಾಗಿ ಮಾಡ್ತಾರೆ. ಸೊ ಅಂದರೆ ಕ್ಲೀನಾಗಿ ಅವ್ರ ವೀಡಿಯೋ ಮತ್ತು ಅವ್ರ ಆಡಿಯೋ ಫುಲ್ ಕ್ಲಿಯರಾಗಿರುತ್ತೆ. ಸೊ ಆ ಥರ ನನ್ನ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಅವ್ರ ವೀಡಿಯೋಸ್ ನೋಡ್ತಾ ಇರ್ತೀನಿ. ಸೊ ನನ್ನ ಚಾನಲಿಗೆ ಬರೋಣ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು ನಿಮಗೆ ಬರೋ ಕೆಲಸ ಅಂದರೆ ಡಿಜಿಟಲ್ ಕೆಲಸ, ಅಂದರೆ ನಿಮ್ಮ ಫೋನಲ್ಲಿ ಅಥವಾ ನಿಮ್ಮ ಕಂಪ್ಯೂಟ್ರಲ್ಲಿ ಮಾಡೋ ಕೆಲಸದಿಂದ ನೀವು ದುಡ್ಡು ಹೆಂಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಫಾರ್ ಎಕ್ಸಾಂಪಲ್ ಆ ಥರ ಕೆಲಸ ಅಂದರೆ ಫೋಟೋಶಾಪ್ ಆಗಿರ್ಬೋದು, ನಿಮಗೆ ವಿಡಿಯೋ ಎಡಿಟಿಂಗ್ ಬರುತ್ತೆ ಅಂದರೆ, ಇಲ್ಲ ಯಾವುದಾದ್ರೂ ಒಂದು ವೆಬ್ಸೈಟ್ಗೆ ನೀವು ಕಂಟೆಂಟ್ ಬರೀತೀರಾ ಅಂದರೆ, ಆರ್ಟಿಕಲ್ ಬರೀತೀರಾ ಅಂದರೆ, ಸೊ ಈ ಥರ ಹಲವಾರು ಎಷ್ಟೊಂದು ಜಾಬ್ಸ್ ಇರುತ್ತೆ. ಸೊ ಇದರಲ್ಲಿ ಏನಾದರೂ ನಿಮಗೆ ಬರುತ್ತೆ ಈ ಜಾಬ್ಸ್ ಅಂದರೆ ಈ ಕೆಲಸ ನಿಮಗೆ ಬರುತ್ತೆ, ಫ್ರೀ ಟೈಮಲ್ಲಿ ಮಾಡ್ತೀರಾ ಅಂತಂದರೆ, ಸೊ ನಿಮಗೆ ಒಳ್ಳೆ ದುಡ್ಡು ಮಾಡೋವಂತಹ ಮೆಥಡು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಡೇಟಾ ಎಂಟ್ರಿ ಆಗಿರ್ಬೋದು. ಡೇಟಾ ಎಂಟ್ರಿ ನಾನು ಹೇಳೋ ಮೆಥಡು ಜೆನ್ಯೂನ್ ಆಗಿದೆ. ಸೊ ನಿಮಗೆ ಕೆಲಸ ಮಾಡಿದ್ರೆ ಪಕ್ಕಾ ಪೇಮೆಂಟ್ ಬಂದೇ ಬರುತ್ತೆ. ಸೊ ನಾನು ಯಾವ ವೀಡಿಯೋಸ್ ನನ್ನ ಚಾನಲಲ್ಲಿ ಮಾಡಿದ್ರೂ ಅದು ಜೆನ್ಯೂನ್ ಆಗೇ ಇರುತ್ತೆ. ಸೊ ನೀವು ನನ್ನ ಒಂದು ವೀಡಿಯೋಸ್ನ ಫಾಲೋ ಮಾಡಿದ್ರೆ ಪಕ್ಕಾ ನಿಮಗೆ ಪೇಮೆಂಟ್ ನಿಮ್ಮ ಬ್ಯಾಂಕಿಗೆ ಬಂದು ಬಿದ್ದೇ ಬೀಳುತ್ತೆ. ಸೊ ನಾನು ಫೇಕ್ ವೀಡಿಯೋಸ್ ವ್ಯೂಸ್ಗೋಸ್ಕರ ಮಾಡಲ್ಲ. ಸೊ ಡೇಟಾ ಎಂಟ್ರಿ ಏನಾಗಿದೆ ಅಂತಂದರೆ, ನೀವು OLX ತೆಗೆದು ನೋಡ್ಬೋದು. ಇವಾಗ ಪಾರ್ಟ್ ಟೈಮ್ ಅಂತ ಕೊಟ್ಟರೆ 1000 ಡೇಟಾ ಎಂಟ್ರಿ ಬರುತ್ತೆ. ಫಸ್ಟ್ ಏನು ಹೇಳ್ತಾರೆ, 700 ರೂಪಾಯಿ ಅಕೌಂಟ್ಗೆ ಹಾಕಿ ಆಮೇಲೆ ನಿಮಗೆ ಕಳಿಸ್ತೀವಿ ಡೇಟಾ ಎಂಟ್ರಿ ವರ್ಕ್ ಅಂತ ಹೇಳ್ತಾರೆ. ನಾನು ಇದರಲ್ಲಿ ಕಳ್ಕೊಂಡಿದ್ದೀನಿ, 700 ರೂಪಾಯಿ ಕಳ್ಕೊಂಡಿದ್ದೀನಿ. 21 ಪೇಜಸ್ ಕಳಿಸ್ತಾರೆ. ಅದನ್ನು ನಾವು ಅವ್ರು ಕೊಡೋ ಟೈಮಲ್ಲಿ ಟೈಪ್ ಮಾಡೋದು ಕಳ್ಸೋಕ್ಕೆ ಸಾಧ್ಯನೇ ಇಲ್ಲ. ಅದು ಕರ್ಸಿವ್ ರೈಟಿಂಗಲ್ಲಿರುತ್ತೆ, ಅದನ್ನು ಟೈಪ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ನಾನು ಹೇಳೋ ಮೆಥಡಲ್ಲಿ ಡೇಟಾ ಎಂಟ್ರಿ ಕೂಡ ಇದೆ. ಸೊ ನಿಮಗೆ ವೀಡಿಯೋ ಎಡಿಟಿಂಗ್ ಬರುತ್ತಂದರೆ ಇದೆಲ್ಲ ಮಾಡ್ಬೋದು. ಸೊ ಈಗ ವೀಡಿಯೋ ಕಡೆ ಅಂದರೆ ನನ್ನ ಸಿಸ್ಟಮಿಗೆ ಹೋಗ್ಬಿಟ್ಟು ಹೆಂಗೆ ಮಾಡೋದು ಅಂತ ಕ್ಲೀನಾಗಿ ಹೇಳ್ಕೊಡ್ತೀನಿ. ಸೊ ನೀವು ಫಾಲೋ ಮಾಡಿದ್ರೆ ನಿಮಗೆ ಪೇಮೆಂಟ್ ಬಂದೇ ಬರುತ್ತೆ. ಸೊ ಕಂಪ್ಯೂಟರ್ಗೆ ಹೋಗೋಣ. ಸೊ ಗೈಸ್, ಇವತ್ತು ನಾವು ಮಾತಾಡ್ತಾ ಇರೋದು ಫೀವರ್ ಅನ್ನೋ ಒಂದು ವೆಬ್ಸೈಟ್ನ ಬಗ್ಗೆ. ಸೊ ಈ ವೆಬ್ಸೈಟ್ ಏನಪ್ಪ ಅಂತಂದರೆ ಒಂದು ಫ್ರೀಲಾನ್ಸರ್ ವೆಬ್ಸೈಟ್ ಅಂತ ಇದನ್ನು ಕರಿತೀವಿ. ಫ್ರೀಲಾನ್ಸರ್ ಅಂದರೆ ಏನಿಲ್ಲ, ಸೊ ಒಂದು ಸ್ವಲ್ಪ ಜನಕ್ಕೆ ಡಿಜಿಟಲ್ ಸರ್ವಿಸ್ ಬೇಕಾಗಿರುತ್ತೆ. ಸರ್ವಿಸ್ ಅಂದರೆ ನೀವು ಕೊಡೋ ಕೆಲಸ, ಆಯಿತಾ. ಅವ್ರಿಗೆ ಈ ಕೆಲಸ ಬರ್ದೇನೆ ಇರ್ಬೋದು, ಇಲ್ಲ ಈ ಕೆಲಸ ಮಾಡೋಕ್ಕೆ ಅವ್ರ ಹತ್ರ ಟೈಮ್ ಇಲ್ಲ ಅಂದರೆ ಈ ಫೀವರ್ ಅನ್ನೋ ವೆಬ್ಸೈಟಿಗೆ ಬಂದು ಅವ್ರಿಗೆ ಬೇಕಾದ ಸರ್ವಿಸ್ನ ಪರ್ಚೇಸ್ ಮಾಡ್ತಾರೆ. ಸೊ ನೀವು ಇಲ್ಲಿ ಏನು ಮಾಡಬೇಕು ಅಂತಂದರೆ, ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಾ ಇಲ್ಲ ಇಲ್ಲಿ, ಸೊ ಇಲ್ಲಿ ಬೆಸ್ಟ್ ಕಂಟೆಂಟ್, ಮೌಸ್ ಪಾಯಿಂಟರ್ ನೋಡಿ, ಬೆಸ್ಟ್ ಕಂಟೆಂಟ್ ಅಂತ ಹೇಳ್ಬಿಟ್ಟು, ಸೊ ಈ ಥರ ನೀವು ನಿಮ್ಮ ಒಂದು ಆ್ಯಡ್ಸ್ನ ಹಾಕಬೇಕು. ಇದನ್ನು ನಾವು ಗಿಗ್ಸ್ ಅಂತ ಕರಿತೀವಿ. ಸೊ ನಿಮ್ಮ ಒಂದು ಗಿಗ್ಸ್ಗೆ ಆರ್ಡರ್ಸ್ಗಳು ಬರುತ್ತೆ, ಆಯಿತಾ. ಸೊ ಈ ಥರ ನೀವು ನಿಮ್ಮ ಒಂದು ವೆಬ್ಸೈಟ್ ಅಂದರೆ ಸರ್ವಿಸ್ನ ನೀವು ಇಲ್ಲಿ ಪೋಸ್ಟ್ ಮಾಡ್ಬೋದು. ಈ ಥರ ಸರ್ವಿಸಲ್ಲಿ ಯಾವ್ದಾದ್ರು ಬರುತ್ತಪ್ಪ ಅಂತಂದರೆ ಗ್ರಾಫಿಕ್ ಡಿಸೈನ್ ಅಂತ ಆಗುತ್ತೆ. ಸೊ ಗ್ರಾಫಿಕ್ ಡಿಸೈನ್ ಅಂದರೆ ಒಂದು ಕಂಪ್ನಿಗೆ ಲೋಗೋ ಕ್ರಿಯೇಟ್ ಮಾಡಿಕೊಡೋದನ್ನ ನಾವು ಗ್ರಾಫಿಕ್ ಡಿಸೈನಲ್ಲಿ ಬರುತ್ತೆ. ಸೊ ನೋಡಿ, ಈ ಥರ ಲೋಗೋ ಡಿಸೈನ್ ಅಂತ ಇದೆಯಲ್ಲ, ಸೊ ಈ ಥರ ಲೋಗೋ ಡಿಸೈನ್ನ ನೀವು ಮಾಡೋದಾದರೆ ನಿಮ್ಮದೇ ಆದಂಥ ಒಂದು ಡಿಸೈನ್ ಕೂಡ ನೀವು ಇಲ್ಲಿ ಹಾಕ್ಬೋದು. ಸೊ ಇಲ್ಲಿ ಕೆಳಗಡೆ ಇದೆ ನೋಡಿ, 7550 ರೂಪಾಯಿ ಒಂದೇ ಒಂದು ಈ ಥರ ಸಣ್ಣ ಲೋಗೋ ಮಾಡೋಕ್ಕೆ ಇವರು ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ಈ ಥರ ನಿಮಗೂ ಲೋಗೋ ಕ್ರಿಯೇಟ್ ಮಾಡೋಕ್ಕೆ ಬರುತ್ತೆ ಅಂತ ಅಂದರೆ, ನೀವು ಈ ಒಂದು fever.com ಅನ್ನೋ ವೆಬ್ಸೈಟಿಗೆ ಬಂದು ನಿಮ್ಮದೇ ಆದಂಥ ಈ ಥರ ನನ್ನ ಅಕೌಂಟಲ್ಲಿ ಲಾಗಿನ್ ಆಗಿದೆಯಲ್ಲ, ಈ ಥರ ನಿಮ್ಮ ಅಕೌಂಟಿಗೆ ಲಾಗಿನ್ ಆಗಿದ್ದಾದಮೇಲೆ ನೀವು ಬೇಕಾದರೆ ಇಲ್ಲಿ ಗಿಗ್ಸ್ ಹಾಕ್ಬೋದು. ಸೊ ಗಿಗ್ಸ್ ಹಾಕಿ ಸ್ವಲ್ಪ ನೀವು ಇದು iOS ಮತ್ತು ಆ್ಯಂಡ್ರಾಯ್ಡಲ್ಲಿ ಆ್ಯಪ್ ಕೂಡ ಇದೆ. ಸ್ವಲ್ಪ ನೀವು ಆ್ಯಕ್ಟಿವ್ ಆಗಿದ್ದರೆ, ಸೊ ನಿಮಗೆ ಒಂದು ಸ್ವಲ್ಪ ದಿವಸ ಆದಮೇಲೆ ನಿಮಗೆ ಆರ್ಡರ್ಸ್ ಬರೋಕ್ಕೆ ಶುರು ಆಗುತ್ತೆ. ಆರ್ಡರ್ಸ್ ಬಂದಿದ್ದಾದಮೇಲೆ ಡೈರೆಕ್ಟಾಗಿ ನೀವು ಅವ್ರದ್ದು ಕೆಲಸ ಮಾಡಿಕೊಟ್ಟು ಅವರಿಗೆ ಸೆಂಡ್ ಮಾಡಬೇಕು. ಸೊ ಅಂದರೆ ಈ ಲೋಗೋ ಮಾಡೋದಾದರೆ ಲೋಗೋ ಎಲ್ಲಿ PDF ಇಲ್ಲ PNG ಅಂದರೆ ಫೋಟೋಲಿ ನೀವು ತಗೊಂಡಿರ್ತೀರ ಮಾಡಿ. ಸೊ ಅದನ್ನು ಅವ್ರಿಗೆ ಸೆಂಡ್ ಮಾಡಿದ್ದಾದಮೇಲೆ ನಿಮಗೆ ಪೇಮೆಂಟ್ ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬಂದು ಬೀಳುತ್ತೆ. ಸೊ ಅಷ್ಟೇ, ಇದು ಜಾಸ್ತಿ ತಲೆನೋವಿಲ್ಲ. ಒಟ್ಟು ಪೇಮೆಂಟ್ ಬರೋದು ಮಾತ್ರ ಗ್ಯಾರಂಟಿ 100% ಬಂದೇ ಬರುತ್ತೆ. ಸೊ ಯಾಕಂದರೆ ಈ ವೆಬ್ಸೈಟ್ಗೆ ಟ್ರಾಫಿಕ್ ನೋಡಿ ಎಷ್ಟು ಬರುತ್ತೆ. ಒಂದು ನಿಮಿಷ, ಟ್ರಾಫಿಕ್ ಲೋಡ್ ಆಗ್ತಾಯಿದೆ. ಸೊ ನೋಡಿ, 36.90 ಮಿಲಿಯನ್ ಮಂತ್ಲಿ ವಿಸಿಟ್ಸ್ ಬರುತ್ತೆ. ಸೊ ಅಷ್ಟೊಂದು ಜನ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ ಪಕ್ಕ ಇದು ಜೆನ್ಯೂನ್ ಆಗಿರುತ್ತೆ. ಸೊ ನೀವು ಇಲ್ಲಿ ನೋಡಿ, ಆರ್ಟಿಕಲ್ ಅಂದರೆ ಒಂದು ವೆಬ್ಸೈಟ್ಗೆ ಕಂಟೆಂಟ್ ನೀವೇನಾದರೂ ಬರ್ಕೊಡ್ತೀರಾ ಅಂತಂದರೆ ಈ ಥರ ಇರುತ್ತೆ. ಸೊ ಆರ್ಟಿಕಲ್ಸ್, ಒಂದು ವೆಬ್ಸೈಟ್ಗೆ ಆರ್ಟಿಕಲ್ ಬರೀತೀರಾ ನೀವು ಅಂತಂದರೆ, ಸೊ ಇದರಲ್ಲಿ ಎಷ್ಟು ದುಡ್ಡು ಮಾಡ್ಬೋದು ಅನ್ನೋದು ಒಂದು ಅಂದಾಜು ಕೊಡ್ತೀನಿ, ಆಯಿತಾ. ಕೆಳಗಡೆ ಇಲ್ಲಿ 5.0 ರೇಟಿಂಗ್, 5 ರೇಟಿಂಗ್ ಇದೆ, ಆಯಿತಾ. ಇವ್ರಿಗೆ 317 ಜನ ರಿವ್ಯೂ ಕೊಟ್ಟಿದ್ದಾರೆ. ರಿವ್ಯೂ ಯಾರು ಕೊಡೋಕ್ಕಾಗುತ್ತೆ ಅಂತಂದರೆ, ಇವ್ರ ಹತ್ರ ಈ ಸರ್ವಿಸ್ನ ಪರ್ಚೇಸ್ ಮಾಡಿದರೆ ಮಾತ್ರ ಅವರು ರಿವ್ಯೂ ಕೊಡೋಕ್ಕಾಗುತ್ತೆ. ಸೊ 317 ಜನ ಇವ್ರ ಹತ್ರ ಪರ್ಚೇಸ್ ಮಾಡಿದ್ದಾರೆ, ಅದಕ್ಕೋಸ್ಕರ ಇವ್ರಿಗೆ ರಿವ್ಯೂ ಕೊಟ್ಟಿದ್ದಾರೆ 5 ರೇಟಿಂಗ್, ಆಯಿತಾ. ಇಲ್ಲಿ 375 ರೂಪಾಯಿ ಸ್ಟಾರ್ಟಿಂಗ್ ರೇಟ್ ಹಾಕಿದ್ದಾರೆ ಇವರು. ಈಗ ಕ್ಯಾಲ್ಕುಲೇಟ್ 376 ರೂಪಾಯಿ, 376 ರೂಪಾಯಿ ಇಂಟು ಎಷ್ಟು ಜನ ಕೊಟ್ಟಿದ್ದಾರೆ, ಎಲ್ಲೋಯ್ತಪ್ಪ ಇದು, ಎಷ್ಟು ಜನ ಕೊಟ್ಟಿದ್ದಾರೆ, 317 ಜನ, 317 ಜನ. ಸೊ ಈಕ್ವಲ್ಸ್ ಎಷ್ಟಾಯಿತು ನೋಡಿ,
ಎಷ್ಟೋ ಇದು 1,19,192 ರೂಪಾಯಿ. ಅವನು ಇದೊಂದೇ ಒಂದು ಆರ್ಟಿಕಲ್, ಇದೊಂದೇ ಒಂದು ಗಿಗ್ಗಲ್ಲಿ ನೀವು ಬೇಕಾದ್ರೆ ಎಷ್ಟೊಂದು 100 ಗಿಗ್ಸ್ ಬೇಕಾದ್ರೂ ಕೊಡ್ಬೋದು. ಇದನ್ನು ನಾವು ಗಿಗ್ಸ್ ಅಂತೀವಿ. ಮೌಸ್ ಪಾಯಿಂಟರ್ ನೋಡ್ತಾ ಇರೋಲ್ಲ, ಅದನ್ನು ನಾವು ಗಿಗ್ಸ್ ಅಂತೀವಿ. 1,19,000 ರೂಪಾಯಿ ಬರೀ ಇದೊಂದರಲ್ಲೇ ಮಾಡಿದ್ದಾನೆ. ಸೊ ನೀವು ಅಂದಾಜು ಹಾಕ್ಬೋದು ನಿಮಗೆ ಎಷ್ಟು ಬರುತ್ತೆ ಅಂತ. ಸೊ ಈಗ ಲೋಗೋ ಡಿಸೈನ್ ನೋಡೋಣ. ಸೊ 7,550 ಹಾಕಿದ್ದಾನೆ ಆಯಿತಾ. ಇಲ್ಲಿ 7,500 ರೂಪಾಯಿ ಅಂತಲೇ ತಿಳ್ಕೊಳ್ಳೋಣ. 7,500 ರೂಪಾಯಿ ಅಂತ ತಿಳ್ಕೊಳ್ಳೋಣ. ಇಂಟು ಇಲ್ಲಿ ಎಷ್ಟು ಜನ ಅವನ ಒಂದು ಲೋಗೋನ ಪರ್ಚೇಸ್ ಮಾಡಿದ್ದಾನೆ ಅಂದರೆ 20 ಜನ ಪರ್ಚೇಸ್ ಮಾಡಿದ್ದಾರೆ. ಇಂಟು 20 ಹಾಕ್ತೀನಿ. ಎಷ್ಟು ಬರುತ್ತೆ ನೋಡಿ, 1,50,000 ರೂಪಾಯಿ. ಸೊ ಇಷ್ಟು ನೀವು ಅರ್ನ್ ಮಾಡ್ಬೋದು ಈ ಒಂದು ವೆಬ್ಸೈಟಿಂದ. ಸೊ ಇದು ಪಕ್ಕಾ ಜೆನ್ಯೂನ್ ಆದ ಒಂದು ವೆಬ್ಸೈಟ್ ಅಂತ ಹೇಳ್ಬೋದು. ಸೊ ಈ ಥರ ನೀವು ನಿಮಗೆ ಯಾವ್ದು ಬರುತ್ತೆ, ಏನು ಬರುತ್ತೆ, ವೀಡಿಯೋ ಆ್ಯಂಡ್ ಆ್ಯನಿಮೇಷನ್ ಬರುತ್ತಾ, ವೀಡಿಯೋ ಬರುತ್ತಾ, ಮ್ಯೂಸಿಕ್ ಆಡಿಯೋ ಮಾಡ್ತೀರಾ, ಪ್ರೋಗ್ರಾಮಿಂಗ್ ಬರುತ್ತಾ ನಿಮಗೆ. ಸೊ ಲೈಫ್ ಸ್ಟೈಲಲ್ಲಿ ಏನೇನು ಮಾಡ್ತೀರಾ, ನೀವೊಂದು ಟಿ ಶರ್ಟ್ ಡಿಸೈನ್ ಮಾಡ್ತೀರಾ, ಅದನ್ನು ಮಾಡ್ಬೋದು. ಇದರಲ್ಲಿ ಏನು ಬೇಕು ನಿಮಗೆ ಎಲ್ಲ ಮಾಡ್ಬೋದು. ಯೂಟ್ಯೂಬ್ಗೆ ಇಂಟ್ರೋಸ್ ಬರುತ್ತಲ್ಲ, ಅಂದರೆ ಆ್ಯನಿಮೇಷನ್ ಥರ ಎಲ್ಲ ಇಂಟ್ರೋ ಬರುತ್ತಲ್ಲ, ಸೊ ಅದನ್ನು ಮಾಡ್ಬೋದು ನೀವು ಇಲ್ಲಿ ನೋಡಿ. ಲೋಕಲ್ ಫೋಟೋಗ್ರಫಿ ಸ್ಕಿಲ್ಸ್ ಕೂಡ ಮಾಡ್ಬೋದು. ಸೊ ಈಗ ನನ್ನ ಒಂದು ಡ್ಯಾಶ್ಬೋರ್ಡಿಗೆ ಬರ್ತೀವಿ. ಸೊ ಲಾಸ್ಟ್ ವೀಕು ನಾನು 2 ಸೇಲ್ ಮಾಡಿದ್ದೆ, ಅದು $15 ಬಂದಿದೆ. $15 ಅಂದರೆ ಒಂದು 1,000 ರೂಪಾಯಿ ಮೇಲೆ ಆಗಿರುತ್ತೆ ಅಷ್ಟೇ. ನಾನು ಜಾಸ್ತಿ ಆ್ಯಕ್ಟಿವ್ ಇರಲ್ಲ ಇದರಲ್ಲಿ, ಸ್ವಲ್ಪ ಯಾಕೆ ಇಂಟ್ರೆಸ್ಟ್ ಇಲ್ಲ ನನಗೆ ಮಾಡೋಕ್ಕೆ. ಸೊ ನೋಡಿ, ಇದು ನನ್ನ ಗಿಗ್ಸ್. ನಾನು ಆ್ಯಕ್ಟಿವ್ ಗಿಗ್ಸಲ್ಲಿ ಯಾವುದೂ ಎಲ್ಲ ಪಾಸ್ ಮಾಡಿಟ್ಟಿದ್ದೀನಿ. ಸೊ ಇದು ನನ್ನ ಗಿಗ್ಸು. ನಾನು ಲೋಗೋ ಡಿಸೈನ್ ಮಾಡ್ತೀನಿ, ಇಂಟ್ರೋ ಮಾಡ್ತೀನಿ, ಮತ್ತು ಡೇಟಾ ಎಂಟ್ರಿ ಕೂಡ ಮಾಡ್ತೀನಿ, ಮತ್ತು ಇದು ವೀಡಿಯೋ ಆ್ಯಡ್, ಫೇಸ್ಬುಕ್ಕಲ್ಲಿ ವೀಡಿಯೋ ಆ್ಯಡ್ ಕೂಡ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಇದೆಲ್ಲ ಆಗ್ತಿದೆ. ಸೊ ಸದ್ಯಕ್ಕೆ ಇವಾಗ ಎಲ್ಲ ಗಿಗ್ಸ್ನೂ ಪಾಸ್ ಮಾಡಿದ್ದೀನಿ. ನಿಮ್ಮ ಒಂದು ಡ್ಯಾಶ್ಬೋರ್ಡಿಗೆ ಬಂದುಬಿಟ್ಟು ಆ್ಯಕ್ಟಿವ್ ಗಿಗ್ಸ್ ಅಂದರೆ ಕ್ರಿಯೇಟ್ ಗಿಗ್ಸ್ ಅಂತ ಕೊಟ್ಟರೆ ನೀವು ನಿಮ್ಮದೇ ಆದಂಥ ಗಿಗ್ಸ್ನ ಕ್ರಿಯೇಟ್ ಮಾಡ್ಬೋದು. ಸೊ ಇಲ್ಲಿ ನೀವೇನು ಮಾಡ್ತೀರಾ ಅನ್ನೋದನ್ನು ಟೈಪ್ ಮಾಡ್ಬೋದು. ಇಲ್ಲಿ ಕ್ಯಾಟಗರಿ ಅಷ್ಟೇ ನೋಡಿ. ಇಲ್ಲಿ ಏನು ಮಾಡ್ತೀರಾ, ಐ ವಿಲ್ ಡೂ ಡೇಟಾ ಎಂಟ್ರಿ ಅಂತ ಹಾಕ್ಕೊಂಡ್ರೆ ಆಯಿತು. ಸೊ ಇಲ್ಲಿ ಕ್ಯಾಟಗರಿ ಯಾವ್ದು ಬರುತ್ತೆ, ರೈಟಿಂಗ್ ಆ್ಯಂಡ್ ಟ್ರಾನ್ಸ್ಲೇಷನ್ಸಲ್ಲಿ ಇದು ಬರುತ್ತೆ. ಸೊ ಆ ಥರ ನೀವು ನೆಕ್ಸ್ಟ್ ಮಾಡ್ತಾ ಹೋದರೆ ಅಲ್ಲಿ ಓದ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಅದೆಲ್ಲ ಫುಲ್ ಹೇಳೋಕ್ಕೆ ಹೋಗಲ್ಲ ನಾನು, ಸುಮ್ಮನೆ ಬೋರಿಂಗ್ ಉಳಿಯುತ್ತೆ ವೀಡಿಯೋ. ಸೊ ನೀವು ಆ ಥರ ಕೊಟ್ಟಿದ್ದಾದಮೇಲೆ ನೀವು ಫಸ್ಟು ಫೋನಲ್ಲಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಆಯಿತಾ. ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿದ್ದಾದಮೇಲೆ ಆ್ಯಕ್ಟಿವ್ ಆಗಿರಿ. ಯಾರಾದರೂ ಎಷ್ಟೊಂದು ಜನ ಬೈಯರ್ಸು ನಿಮಗೆ ಮೆಸೇಜ್ ಮಾಡ್ತಾ ಇರ್ತಾರೆ, ಅವ್ರ ಮೆಸೇಜ್ಗೆ ಕ್ಲೀನಾಗಿ ರಿಪ್ಲೈ ಮಾಡಿ. ಸೊ ಅವರು ಪರ್ಚೇಸ್ ಮಾಡಿದಾದಮೇಲೆ ರಿವ್ಯೂ ಕೊಡಿ ಅಂತ ಹೇಳಿ. ಸೊ ಅವರು 5 ಸ್ಟಾರ್ ರಿವ್ಯೂ ಕೊಟ್ಟರೆ ಬೇರೆಯವ್ರು ನಿಮ್ಮ ಹತ್ರ ಪರ್ಚೇಸಿಂಗ್ಗೆ ಜಾಸ್ತಿ ಬರ್ತಾರೆ. ಸೊ ಒಂದು ರೇಂಜಿಗೆ ಇದರಲ್ಲಿ ಒಳ್ಳೆ ದುಡ್ಡು ಮಾಡ್ಬೋದು. ಸೊ ಈ ಥರ ವೀಡಿಯೋಸ್ ನಿಮಗೆ ಫ್ಯೂಚರಲ್ಲಿ ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ಸೊ ಗೈಸ್, ಇದಿಷ್ಟು ನೀವು ಆನ್ಲೈನಲ್ಲಿ ಕೆಲಸ ಮಾಡಿಕೊಂಡು ದುಡ್ಡು ಮಾಡೋದು ಹೇಗೆ ಅಂತ ವಿಡಿಯೋ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಲೇಟೆಸ್ಟ್ ವೀಡಿಯೋಸ್ ನನ್ನ ಚಾನಲಲ್ಲಿ ಜೆನ್ಯೂನ್ ವೀಡಿಯೋಸ್ ಬಂದೇ ಬರುತ್ತೆ. ಸೊ ನಾನು ಜೆನ್ಯೂನ್ ವೀಡಿಯೋಸೇ ಆಗೋದು ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ಚಾನಲ್ಗೆ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ನೋಟಿಫಿಕೇಷನ್ ಕೂಡ ಆನ್ ಮಾಡ್ಕೊಳ್ಳಿ. ಆ್ಯಂಡ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ವಗೇರಾ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಸೊ ನೀವು ಬೇಕಂದರೆ ಫಾಲೋ ಮಾಡ್ಬೋದು. ಸೊ ಇಲ್ಲಿಗೆ ಸೊ ಈ ವಿಡಿಯೋ ಮುಗಿಯುತ್ತೆ. ಮುಂದಿನ ವೀಡಿಯೋಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬರಲ್ಲ. ಬಾಯ್.